ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಭಾರತದ ಚೀಫ್ ಎಲೆಕ್ಷನ್ ಕಮಿಷನರ್ ಜ್ಞಾನೇಶ್ ಕುಮಾರ್ ಅವ್ರಿಗೆ ಜೈ ಎಂದ ಅಮೆರಿಕ. ಟ್ರಂಪ್ ಖುದ್ದು ಅಮೆರಿಕ ಟ್ರಂಪ್ ಜ್ಞಾನೇಶ್ ಕುಮಾರ್ ಅವರ ಸಲಹೆಯನ್ನು ಸ್ವೀಕರಿಸಿದೆ ಮತ್ತು ಅಮೆರಿಕದಲ್ಲೊಂದು ದೊಡ್ಡ ಬದಲಾವಣೆಗೆ ಹೆಜ್ಜೆ ಇಟ್ಟಿದ್ದಾರೆ ಟ್ರಂಪ್. ಭಾರತದ ಎಲೆಕ್ಷನ್ ಸಿಸ್ಟಮ್, ಎಲೆಕ್ಷನ್ ನಡೆಸುವಂಥ ಮಾಡೆಲ್ ಯಾವ ರೀತಿ ಅದ್ಭುತವಾಗಿದೆ ಅನ್ನೋದನ್ನು ಮೆಚ್ಚಿಕೊಂಡು ಜೈ ಅಂತ ತಾವು ಅದನ್ನು ಅನುಸರಿಸೋದಕ್ಕೆ ಮುಂದಾಗ್ತಿದ್ದಾರೆ. ಈಗ ಟ್ರಂಪ್ ಯಾವ ಜ್ಞಾನೇಶ್ ಕುಮಾರ್ ಇಲ್ಲಿ ಪ್ರತಿಪಕ್ಷಗಳಿಗೆ ಅಸ್ತ್ರವಾಗಿದ್ದಾರೋ, ಜ್ಞಾನೇಶ್ ಕುಮಾರು SIR ಇಲ್ಲಿ ಮಾಡ್ತಿರುವಂಥ ಎಲೆಕ್ಷನ್ ಪಾರದರ್ಶಕತೆಯ ಕೆಲಸಗಳಿಗೆ ಟೀಕೆಗೆ ಗುರಿಯಾಗಿದ್ದಾರೋ, ಆ ಜ್ಞಾನೇಶ್ ಕುಮಾರ್ ಅವ್ರು ಕೊಟ್ಟ ಸಲಹೆಯನ್ನು ಟ್ರಂಪ್ ಅವ್ರು ತುಂಬ ಸೀರಿಯಸ್ ಆಗಿ ತಗೊಂಡು ರಿಪ್ಲೈನೂ ಮಾಡಿ ಕಾಯ್ದೆನೂ ತರ್ತಿದ್ದಾರೆ. ವೆರಿ ಇಂಟ್ರೆಸ್ಟಿಂಗ್. ಹಾಗೆ ಅದರ ಜೊತೆಗೆ ಇನ್ನೊಂದು ಡೆವಲಪ್ಮೆಂಟ್, ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದ ಎಲೆಕ್ಷನ್ ಫಲಿತಾಂಶ 28ರ ಫಲಿತಾಂಶವನ್ನೇ ಬದಲಿಸುವಂಥ ಒಂದು ಬೆಳವಣಿಗೆ ಆಗಿದೆ. ಮುಂಬರುವ ವಿಧಾನಸಭೆ ಲೋಕಸಭೆಗೆಲ್ಲ ಬಹಳ ಮಹತ್ವದ ಒಂದು ಡೆವಲಪ್ಮೆಂಟ್ ಆಗಿದೆ. ಎಲ್ಲ ಅಪ್ಡೇಟ್ಸ್ ನೋಡ್ತಾ ಹೋಗೋಣ. ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಮೊದಲನೇದಾಗಿ ಇದು 50 ವಿಧಾನಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತ ಒಂದು ಮೇಜರ್ ಅಪ್ಡೇಟ್, ಬಹಳ ಪ್ರಮುಖವಾದ ಸುದ್ದಿ ಮತ್ತು ಎಲೆಕ್ಷನ್ನ ದಿಕ್ಕು ದೆಸೆಯನ್ನು ಬದಲಿಸುವ ಸುದ್ದಿ. ನೋಡೋಣ, ತುಂಬ ಇಂಪಾರ್ಟೆಂಟ್ ಇದೆ. ಅದಕ್ಕಿಂತ ಮುಂಚೆ ಭಾರತದ ಜ್ಞಾನೇಶ್ ಕುಮಾರ್ ಅವರ ಬಗ್ಗೆ ಮಾತಾಡ್ಬಿಡೋಣ. ಚೀಫ್ ಎಲೆಕ್ಷನ್ ಕಮಿಷನರ್ ಒಂದು ಸಲಹೆ ಕೊಟ್ಟಿದ್ರು, ಅಮೆರಿಕ ಬಗ್ಗೆ ಒಂದು ಪ್ರಶ್ನೆ ಎತ್ತಿದ್ರು. ಇದು ಹೆಂಗೆ ನಡೆಸುತ್ತೆ ಅಮೆರಿಕ ಎಲೆಕ್ಷನನ್ನು? ವೋಟರ್ ID, ಒಬ್ಬೊಬ್ಬರಿಗೂ ವೋಟರ್ ಐಡೆಂಟಿಫಿಕೇಷನ್ ಪ್ರೂಫ್ ಇಲ್ಲದೆ ಹೆಂಗೆ ಎಲೆಕ್ಷನ್ ನಡೆಸ್ತೀರಾ ನೀವು ಅನ್ನೋ ಪ್ರಶ್ನೆಯನ್ನು ಮಾಡಿದರು. ಹಾಗಾದ್ರೆ ಹೊರಗಡೆ ದೇಶದಿಂದ ಬಂದವರೆಲ್ಲ ಯಾರಾದರೂ ವಲಸಿಗರು ಮತ್ತೊಬ್ಬರು ಎಲ್ಲರೂ ವೋಟ್ ಹಾಕ್ಬಿಡ್ಬೋದಾ ಅನ್ನೋದನ್ನು ಪ್ರಶ್ನೆ ಅಮೆರಿಕದ ಬಗ್ಗೆ ಇತ್ತು. ಅಂದರೆ ಹೊಸ ವೋಟರ್ಸು ಮೇಲ್ ಮೂಲಕ ರಿಜಿಸ್ಟರ್ ಮಾಡ್ಕೊಳ್ತಾರೆ, ಅದು ಇದು ಅನ್ನೋದಿದ್ರೂ ಅಲ್ಲಿ ವೋಟರ್ ID ಕಾನ್ಸೆಪ್ಟ್ ಇದ್ರೂ ಸ್ಟ್ರಿಕ್ಟ್ ಆಗಿಲ್ಲ. ಸೊ ಅಲ್ಲಿ ವೋಟರ್ IDಯನ್ನು ಸೀರಿಯಸ್ ಆಗಿ ಕನ್ಸಿಡರೇ ಮಾಡಿಲ್ಲ. ಅದು ಎಂಥ ಎಲೆಕ್ಷನ್ ಅದು? ಹಾಗಾದರೆ ಆ ಎಲೆಕ್ಷನ್ಗೆ ಎಷ್ಟು ಮೌಲ್ಯ ಇದೆ ಅನ್ನೋ ಪ್ರಶ್ನೆ ಎದ್ದಿತ್ತು. ಜ್ಞಾನೇಶ್ ಕುಮಾರ್ ಅವರು ಅಮೆರಿಕದ ಅಡ್ಮಿನಿಸ್ಟ್ರೇಷನ್ಗೆ ಈ ಪ್ರಶ್ನೆಯನ್ನು ಮಾಡಿದರು. ಈಗ ಟ್ರಂಪ್ ಅದಕ್ಕೆ ಪ್ರತಿಕ್ರಿಯಿಸಿದ್ದಾರೆ. ಜ್ಞಾನೇಶ್ ಕುಮಾರ್ ಅವರು ಕೇಳಿದ ಪ್ರಶ್ನೆಯನ್ನು ತೆಗೆದುಕೊಂಡು ಅದೇ ವಿಚಾರವನ್ನು ಮಾತಾಡಿಕೊಂಡು, earlier this month, India's chief election commissioner Jnanesh Kumar asked our administration, how can you have elections in US without a valid photo ID ಅಂತ ಕೇಳಿದ್ರು ಅಂತ ಶುರು ಮಾಡ್ತಾರೆ ಟ್ರಂಪ್. ಜ್ಞಾನೇಶ್ ಕುಮಾರ್ ಅವ್ರ ಹೆಸರು ತಗೊಂಡೇನೆ. ಇಂಡಿಯಾದಲ್ಲಿ ಲಾಸ್ಟ್ ಎಲೆಕ್ಷನ್ನಲ್ಲಿ 646 ಮಿಲಿಯನ್ ವೋಟರ್ಸ್ ವೋಟ್ ಮಾಡಿದ್ದಾರೆ. ಅದರಲ್ಲಿ ಅಮೆರಿಕಕ್ಕೆ ಆಶ್ಚರ್ಯ ಆಗಿರೋದು <1% ಅಷ್ಟೇ ಬೈ ಮೇಲ್. ಯಾವುದು ಬೇರೆ ರಾಷ್ಟ್ರಗಳಲ್ಲಿ ದೊಡ್ಡ ಸಂಖ್ಯೆಯಲ್ಲಾಗತ್ತೋ, ಭಾರತದಲ್ಲಿ <1% ಅಂದರೆ ಒಂದು ಚಿಕ್ಕ ಭಾಗ ಅಷ್ಟೇ ಮೇಲಲ್ಲಿ ಆಗಿರೋದು. ಎಲ್ಲ ಎವ್ರಿ ವೋಟರ್ ಹ್ಯಾಡ್ ಟು ಹ್ಯಾವ್ ವ್ಯಾಲಿಡ್ ಫೋಟೋ ಐಡೆಂಟಿಫಿಕೇಷನ್ ಅನ್ನೋದನ್ನ ಮೆನ್ಷನ್ ಮಾಡಿದ್ದಾರೆ ಟ್ರಂಪ್ ಅವರು. ಸೊ ಇಷ್ಟು ದೊಡ್ಡ ದೇಶದಲ್ಲಿ, ಇಷ್ಟು ದೊಡ್ಡ ಪ್ರಜಾಪ್ರಭುತ್ವ ವ್ಯವಸ್ಥೆ ಇರುವಂಥ ಭಾರತದಲ್ಲಿ ಎಷ್ಟು ಅಚ್ಚುಕಟ್ಟಾಗಿ ಎಲೆಕ್ಷನ್ ನಡೆಯುತ್ತೆ ಮತ್ತು ಸ್ಟ್ರಿಕ್ಟರ್ ರೂಲ್ಸು, ವೋಟರ್ ಐಡೆಂಟಿಫಿಕೇಷನ್ನು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಹೇಗೆ ಭಾರತ ಎಲೆಕ್ಷನನ್ನು ಅತ್ಯಂತ ಪಾರದರ್ಶಕವಾಗಿ ನಡೆಸೋದಕ್ಕೆ ಸಾಧ್ಯವಾಗ್ತಿದೆ ಅನ್ನೋದಕ್ಕೆ ಮೆಚ್ಚುಗೆ ಟ್ರಂಪಿಂದ ವ್ಯಕ್ತವಾಗಿದೆ. ಅಷ್ಟೇ ಅಲ್ಲ, ಈಗ ಸೇವ್ ಅಮೆರಿಕಾ ಆ್ಯಕ್ಟ್ ತರ್ತಾ ಇದ್ದಾರೆ. ಇದೇ ವೋಟರ್ ಐಡೆಂಟಿಫಿಕೇಷನ್ಗೆ ಸಂಬಂಧಪಟ್ಟಂತೆ ವ್ಯಾಲಿಡ್ ಫೋಟೋ ID ಕಡ್ಡಾಯ ಮಾಡೋದಕ್ಕೆ ವಿ ನೀಡ್ ಟು ಪಾಸ್ ದ ಸೇವ್ ಅಮೆರಿಕಾ ಆ್ಯಕ್ಟ್ ತರೋದಕ್ಕೆ ಈಗ ಸರ್ವ ಸಿದ್ಧತೆಗಳು ಅಮೆರಿಕದಲ್ಲಿ ನಡೆದಿದೆ. ಅದು ಕೂಡ ಜ್ಞಾನೇಶ್ ಕುಮಾರ್ ಅವರ ಸಲಹೆಯ ಬಳಿಕ ಅನ್ನೋದು ಇನ್ನೂ ವೆರಿ ವೆರಿ ಇಂಟ್ರೆಸ್ಟಿಂಗ್. ಭಾರತದ ಚುನಾವಣೆಯ ಸಿಸ್ಟಮನ್ನು ಆಡ್ಕೊಳ್ತಿರೋವಾಗ ಇದ್ರ ವಿರುದ್ಧವೇ ದಂಗೆ ಮಾಡ್ತೀವಿ ಅಂತ CJP ಮೊನ್ನೆ ಅಷ್ಟೇ ಹೇಳ್ತು. ನಮ್ಮ ಎಲೆಕ್ಷನ್ ಕಮಿಷನ್ ಹೆಂಗೆ ವರ್ಕ್ ಮಾಡುತ್ತೆ, ಬೆಳಗ್ಗೆ ಒಬ್ರಿಗೆ ವೋಟ್ ಹಾಕಿದರೆ ರಿಸಲ್ಟ್ ಇನ್ನೊಬ್ಬರ ಪರವಾಗಿ ಬರುತ್ತೆ. ಭಾರತದ ವೋಟರ್ ಅಂದರೆ ಈ ಎಲೆಕ್ಷನ್ ಕಮಿಷನ್ನೇ ಕಾಂಪ್ರಮೈಸ್ಡ್ ಅನ್ನೋ ರೀತಿಯಲ್ಲಿ, ಜುಡಿಷಿಯಲ್ ಸಿಸ್ಟಮ್ ಕಾಂಪ್ರಮೈಸ್ಡ್ ಅನ್ನೋ ರೀತಿಯಲ್ಲಿ ಡೈರೆಕ್ಟಾಗಿ ಸಾಂವಿಧಾನಿಕ ಸಂಸ್ಥೆಗಳ ಮೇಲೆ CJP ಅಟ್ಯಾಕ್ ಮಾಡಿದ್ದು ನೋಡಿದ್ವಿ. ನಾವು ಇದ್ರ ವಿರುದ್ಧ ಹೋರಾಡ್ತೀವಿ, ಸಮಾಜ ಸಿಡ್ದೇಳಬೇಕು ಅಂತೆಲ್ಲ ಲೆಕ್ಚರ್ ಕೊಟ್ಟಿದ್ದು ನೋಡಿದ್ವಿ. ಆದರೆ ಇದೇ ದೀಪ್ಗೆ ಅಮೆರಿಕಕ್ಕೆ ಹೋಗಿ ಓದ್ತಿದ್ದಾರಲ್ಲ, ಆ ಅಮೆರಿಕ
ಭಾರತದ ಸಿಸ್ಟಮನ್ನು ಶ್ಲಾಘಿಸ್ತಿದೆ, ತಾನು ಆ ಮಾಡೆಲನ್ನು ಅನುಸರಿಸೋದಕ್ಕೆ ಈಗ ಮುಂದಾಗ್ತಿದೆ. And finally we will pass the Save America Act to defend our sacred American elections. Because all voters must have photo ID and all voters must provide proof of citizenship. Have to do it. We have to do it. And mail-in ballots, we're going to make them so secure you have no idea. If you want to stay home, you can do it, but we got to make them secure because they are crooked as hell. So thank you. Thank you very much. ಕಾಂಗ್ರೆಸ್ಗೆ ಈಗ ಟೈಟ್ ಸ್ಲ್ಯಾಪ್ ಬಿದ್ದಿದೆ ಅಮೆರಿಕದಿಂದ ಅಂದರೂ ತಪ್ಪಿಲ್ಲ. ಯಾಕಂದರೆ ಡೊನಾಲ್ಡ್ ಟ್ರಂಪ್ ಭಾರತದ್ದು ಡೆಡ್ ಎಕಾನಮಿ ಅಂದ ತಕ್ಷಣ ಚಪ್ಪಾಳೆ ಅಂತ ಪ್ರೆಸಿಡೆಂಟ್ ಹೇಳಿದ್ದು, ಮಿಸ್ಟರ್ ಪ್ರೆಸಿಡೆಂಟ್ ಹೇಳಿದ್ದು ಕರೆಕ್ಟಾಗಿದೆ, ಭಾರತದ್ದು ಡೆಡ್ ಎಕಾನಮಿನೇ ಅಂತ ಹಾಡಿ ಹೊಗಳಿದವರು. ಭಾರತ ಅಮೆರಿಕದ ಎದುರು ಮಂಡಿಯೂರಿದೆ, ಎಂಥದ್ದು ಆಪರೇಷನ್ ಸಿಂಧೂರದಲ್ಲಿ ಮೋದಿ ಅಮೆರಿಕ ಮಾತು ಕೇಳಿದ್ರು ಅಂತೆಲ್ಲ ಹೇಳಿದಾಗ ಚಪ್ಪಾಳೆ ತಟ್ಟಿದವರು ಇದಕ್ಕೂ ತಟ್ತಾರ ಚಪ್ಪಾಳೆನ? ಈಗ ಇದಕ್ಕೇನು ಹೇಳ್ತಿದ್ದಾರೆ, ಜ್ಞಾನೇಶ್ ಕುಮಾರ್ ಅವ್ರನ್ನ ಅಮೆರಿಕದವರೇ ತಗೊಂಡೋಗ್ಲಿ ಅಂತಿದ್ದಾರೆ. ಸೊ ಇಲ್ಲೂ ಕೂಡ ಕಾಂಗ್ರೆಸ್ನ ದ್ವಂದ್ವ ಮುಂದುವರಿತಾ ಇದೆ. ಭಾರತದ ಎಲೆಕ್ಷನ್ ಸಿಸ್ಟಮ್ ಯಾವ ರೀತಿ ನಡೀತಾ ಇದೆ ಅನ್ನೋದನ್ನು ಅಮೆರಿಕ ಶ್ಲಾಘಿಸ್ತಿದ್ರೆ, ಕಾಂಗ್ರೆಸ್ ಇಲ್ಲಿ ನಿಗಿ ಕೆಂಡವಾಗಿದೆ. SIR ಪ್ರಕ್ರಿಯೆ ಕೂಡ ಬಹಳ ಗಮನ ಸೆಳೀತಿದೆ ಜಾಗತಿಕವಾಗಿ. ಯಾಕಂದರೆ ಭಾರತದಲ್ಲಿ SIR ಪ್ರಕ್ರಿಯೆ ನಡೀತಾನೇ ಇರೋ ವಿಷಯ, ಅದು ಏನು ಹೊಸದಾಗಿ ಮೋದಿ ಸರ್ಕಾರ ಮಾಡ್ತಿರೋದಲ್ಲ. ಬಟ್ ಯಾಕೆ ಹಿಂಗೆ ಇಷ್ಟ ಆಕ್ರೋಶಕ್ಕೆ ಗುರಿಯಾಯಿತು ಅಂತ ಕೇಳಿದ್ರೆ, ಬಹಳಷ್ಟು ಜನಕ್ಕೆ ತಮ್ಮ ವೋಟರ್ ಬೇಸೇ ಶೇಕ್ ಆಗಿ ಹೋಯಿತು. ಅಕ್ರಮ ವಲಸಿಗರ ಫಿಲ್ಟರ್ ಮೂಲಕ ಅನ್ನೋದಲ್ವ ಆರೋಪ ಕೇಳಿ ಬಂದಿದ್ದು. ಈಗ ಅದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕದ ಒಂದು ಸುದ್ದಿ ಇದೆ ನೋಡಿ, ಹೆಚ್ಚು ಕಡಿಮೆ 50 ಕ್ಷೇತ್ರಗಳಲ್ಲಿ ಅಲ್ಲೋಲ ಕಲ್ಲೋಲ. ಸೊ ಇದು ತುಂಬಾ ನಿರ್ಧಾರ ಮಾಡುವಂಥ ಅಂಶ. 28 ಚುನಾವಣೆಯಲ್ಲಿ, 29 ಚುನಾವಣೆಯಲ್ಲಿ ಕೂಡ ಬೆಂಗಳೂರು ನಗರದ 25 ಕ್ಷೇತ್ರಗಳಲ್ಲಿ 50% ಡಿಲೀಟ್ ಆಗಿದೆ. ದಾಸರಹಳ್ಳಿ, ಬೊಮ್ಮನಹಳ್ಳಿ, BTM ಲೇಔಟು, ವಿಜಯನಗರ, ಇದೆಲ್ಲ ಮೇಯ್ನಾಗಿ ನೋಡ್ತಿರೋದು. BJP ಹೇಳ್ತಿರೋದು BJP ರೆಪ್ರೆಸೆಂಟ್ ಮಾಡೋ ಕ್ಷೇತ್ರಗಳಲ್ಲೇ ಜಾಸ್ತಿ ಡಿಲೀಟ್ ಆಗಿದೆ ಕಾಂಗ್ರೆಸ್ನವ್ರದಕ್ಕಿಂತ ಅಂತ ಅವ್ರು ಹೇಳ್ತಿದ್ದಾರೆ. ಯಾಕಂದರೆ ಇಲ್ಲಿ ಸರಿಯಾಗಿ ನಡೆದಿಲ್ಲ ಅನ್ನೋದು BJP ಆರೋಪ. ಆಡಳಿತ ಪಕ್ಷ ಕಳ್ಳಾಟ ಮಾಡಿದೆ, ಮುಸ್ಲಿಂ ವೋಟ್ಸ್ನಷ್ಟೇ ಭದ್ರ ಮಾಡ್ಕೊಳ್ಳೋದಕ್ಕೆ ಅಲ್ಲಿ ಮಾಡಿದ್ರು, ಇಲ್ಲಿ ಮಾಡಿದ್ರು, ಮಸೀದಿಲಿ ಮಾಡಿದ್ರು ಅಂತೆಲ್ಲ ಕೇಳಿ ಬಂತಲ್ಲ, ದರ್ಗಾದಲ್ಲಿ ಮಾಡಿದ್ರು, ಸಾಮೂಹಿಕ ಮಾಡಿದ್ರು, ಕಂಪ್ಲೇಂಟ್ ಹೋಗಿದ್ದು ಎಲ್ಲ ಗಮನಿಸಿದ್ವಿ. ಸಿಕ್ಕಾಪಟ್ಟೆ ಜಟಾಪಟಿ ಆಗಿದೆ ಈ ವಿಚಾರದಲ್ಲಿ. ಬಟ್ ಯಾಕೋ BJP ಅವರು ಆಮೇಲೆ ಅದು ಮುಂದುವರಿಸಲಿಲ್ಲ, ಬೇರೆ ವಿಷಯಗಳಿಗೆ ಡೈವರ್ಟ್ ಆದರೂ ಏನೋ ಗೊತ್ತಿಲ್ಲ. ಆದರೆ ತುಂಬ ಸದ್ದು ಮಾಡಿತ್ತು. ಈಗ ನೋಡಿ ಒಂಥರ ಇದು ಶಾಕಿಂಗ್. 50 ಕ್ಷೇತ್ರಗಳು ಮೇಜರ್, ಅದರಲ್ಲಿ ಬೆಂಗಳೂರಿನ 25ರಲ್ಲಿ 50% ಡಿಲೀಟು. ರೆಡ್ ಝೋನ್ ಅಂತ ಹೇಳಲಾಗ್ತಿದೆ. 55% ದಾಸರಹಳ್ಳಿ ಸೇರಿದಂತೆ ಈಗಾಗಲೇ ಹೇಳಿದಾಗೆ ಸುಮಾರು ಕಡೆಗಳಲ್ಲಿ ಡಿಲೀಟ್ ಆಗಿದೆ. 24ರಂದು ಕರಡು ಮತದಾರರ ಪಟ್ಟಿ ಬಿಡುಗಡೆ ಆಗುತ್ತೆ. ಆವಾಗ ಏನೇನು ಸಮಸ್ಯೆ ಆಗುತ್ತೆ ಗೊತ್ತಿಲ್ಲ. ಅಶೋಕ್ ಅವರ ಪದ್ಮನಾಭ ನಗರದಲ್ಲೂ 40% ಮತದಾರರು ಡಿಲೀಟ್ ಆಗಿದ್ದಾರೆ, 43% ಡಿಲೀಟ್ ಆಗಿದ್ದಾರೆ. 20 ಕ್ಷೇತ್ರಗಳಲ್ಲಿ 40ರಿಂದ 49% ಡಿಲೀಟ್ ಆಗಿದ್ದಾರೆ. 25ರಲ್ಲಿ 50%, 20ರಲ್ಲಿ 40ರಿಂದ 49%. ಸೊ ಇದು ಹೆಚ್ಚು ಕಡಿಮೆ 50-60 ಕ್ಷೇತ್ರಗಳಲ್ಲಿ ಕಂಪ್ಲೀಟ್ ತಲೆ ಕೆಳಗಾಗೋ ರಿಸಲ್ಟ್ ಆಗ್ಬೋದು. ಬಸವನಗುಡಿ ಒನ್ಸ್ ಅಗೇನ್ BJP ಅಲ್ಲೂ ಆಗಿದೆ ಇದೇ ಥರ. ಗೋವಿಂದರಾಜನಗರ, ಅಶೋಕ್ ಅವರು ಪ್ರತಿನಿಧಿಸುವ ಪದ್ಮನಾಭ ನಗರ, ಇಲ್ಲೆಲ್ಲ 40ಕ್ಕಿಂತ ಜಾಸ್ತಿನೇ ಡಿಲೀಟ್ ಆಗಿರೋದು. ಹಾಗಾಗಿ ಇಡೀ ರಿಸಲ್ಟನ್ನೇ ತಲೆ ಕೆಳಗೆ ಮಾಡೋದಕ್ಕೆ ಅಲ್ಲೆಲ್ಲ ಓಟ್ ಚೋರಿ ಅಂತ ರಾಹುಲ್ ಗಾಂಧಿ ಅವರು BJP ಮೇಲೆ ಗೂಬೆ ಕೂರಿಸ್ತಾರೆ. ಬಟ್ ಇಲ್ಲಿ DK ಶಿವಕುಮಾರ್ ತನ್ನ ಕಾರ್ಯಪಡೆಯ ಮೂಲಕ ಇಲ್ಲೆಲ್ಲ ಗೇಮ್ ಚೇಂಜೇ ಮಾಡಿಸ್ಬಿಟ್ಟಿದ್ದಾರೆ. ಮತ್ತೊಮ್ಮೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರೋ ರೀತಿಯಲ್ಲಿ SIR ಅಕ್ರಮ ನಡೆದಿದೆ ಅಂತ BJPಗೆ ಹೇಳೋದು ಗೊತ್ತಿಲ್ಲ. ಅವರು ಅದನ್ನು ಸಂಘಟಿತವಾಗಿ ಹೋರಾಟ ಆಗಲಿ ಅಥವಾ ಅದನ್ನು ಸಾಬೀತು ಮಾಡೋದಾಗಲಿ ಅಂಥದ್ದು ಯಾವುದು ಮಾಡ್ತಾ ಇಲ್ಲ. ಒಟ್ಟಿನಲ್ಲಿ ಇವ್ರಿಗೆ ಮೋಸ ಮಾಡಿದ್ರು, ಅವ್ರಿಗೆ ಮೋಸ ಮಾಡಿದ್ರು, ಎಲೆಕ್ಷನ್ ಕಮಿಷನ್ ಫೇರ್ ಆಗಿ ನಡೆಸಿದೆಯೋ ಯಾವುದಾದ್ರೂ ತಗೊಳ್ಳಿ, ಈ ಡಿಲೀಟ್ ಆಗಿರೋ ನಂಬರ್ ಇದೆಯಲ್ಲ ಅದು ಇಡೀ ಕರ್ನಾಟಕದ ರಾಜಕೀಯ ಚಿತ್ರಣ ಬದಲಿಸುವ ಮತ್ತು ಫಲಿತಾಂಶವನ್ನು ಏರುಪೇರು ಮಾಡುವಂಥ ಒಂದು ನಂಬರು. 1 ಕೋಟಿಗೂ ಅಧಿಕ ಮತದಾರರು, ಆಬ್ಸೆಂಟ್ ಇರೋರು,
ಸ್ಥಳಾಂತರ ಆಗಿರೋರು, ಬೇರೆ ಬೇರೆ ಕಾರಣಗಳಿಂದ ಡೆತ್ ಆಗಿರೋದಿರಬಹುದು, ಇದೆಲ್ಲ ಲಿಸ್ಟ್ ಔಟ್ ಮಾಡಿದಾಗ 1 ಕೋಟಿ ಮೀರಿ ಹೋಗಿದೆ ಕರ್ನಾಟಕದಲ್ಲಿ ಡಿಲೀಟ್ ಆಗುವಂಥ ಸಂಖ್ಯೆ. ಇದು ಫೈನಲ್ಗೆ ಬಂದಾಗ ಗೊತ್ತಾಗುತ್ತೆ. ಒಟ್ಟಿನಲ್ಲಿ ಇದು ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಸೃಷ್ಟಿ ಮಾಡಿರುವ ನಂಬರ್ ಅಂತೂ ಹೌದು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.